ಆಯ್ತು. ವರದಿ ಪ್ರಸಾರ ಮಾಡಿದ 2 ದಿನದಲ್ಲಿ 3 ತಲೆದಂಡ ಆದವು. ಜನಸಾಮಾನ್ಯರು, ರಾಜಕೀಯ ಮುಖಂಡರು ಈ ವರದಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆದ್ರೆ ಈ ಬೇಟೆ ಇಷ್ಟಕ್ಕೆ ನಿಲ್ಲಿಲ್ಲ. ಇನ್ನೂ ಒಂದು ಕುಳ ಹುಬ್ಬಳ್ಳಿಯಲ್ಲಿತ್ತು. ಆತ ಯಾರು? ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಬಗ್ಗೆ ಆತ ಬಾಯಿ ಬಿಟ್ಟಿದ್ದೇನು ಅನ್ನೋದನ್ನ ನೋಡೋಣ ಈ ಸ್ಟೋರಿಯಲ್ಲಿ. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯ ಖಾಕಿ ಮುಖವನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿದ್ದು ನಿಮಗೆ ಗೊತ್ತೇ ಇದೆ. ವರದಿ ಪ್ರಸಾರ ಮಾಡಿದ ಮೊದಲ ದಿನ ಅಂದರೆ ಗುರುವಾರ 2 ಪೇದೆಗಳು ಸಸ್ಪೆಂಡ್ ಆದರು. ಮರುದಿನ ಶುಕ್ರವಾರ ಡಿಸಿಪಿ ಹನುಮಂತರಾಯ ಸಸ್ಪೆಂಡ್ ಆದರು. ಈ 3 ಜನ ಈಗ ಖಾಕಿ ಕಳಚಿಟ್ಟಿದ್ದಾರೆ. ಆದರೆ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಿಂತೇ ಹೋಯ್ತಾ? ಇವರಷ್ಟೇನಾ ದಂಧೆಯಲ್ಲಿ ಕೈಜೋಡಿಸಿದ್ದವರು? ನೋ ಚಾನ್ಸ್. ಯಾಕಂದ್ರೆ ನಿನ್ನೆ ಮತ್ತೊಬ್ಬ ಪೇದೆಯ ಬಂಡವಾಳ ಬಯಲು ಮಾಡಿದ್ವಿ. ಇವನ ಹೆಸರು ಬಸವರಾಜ್ ಡಾಸ್ಕೋನವರ್. ಆಫ್ಟರ್ ಆಲ್ ಪೇದೆ. 1994ರ ಬ್ಯಾಚ್. ಪೊಲೀಸ್ ಅಧಿಕಾರಿಗಳು ಹುಬ್ಬಳ್ಳಿಯಲ್ಲಿ ಸ್ಪೆಷಲ್ ಟೀಮ್ ರೆಡಿ ಮಾಡಿದ್ರು. ಸಿಟಿ ಸ್ಪೆಷಲ್ ಬ್ರಾಂಚ್ ಅಂತ ಹೆಸರಿಟ್ಟಿದ್ರು. ಆ CSBಯಲ್ಲಿ ಪೇದೆಯಾಗಿ ಸೇರಿಕೊಳ್ಳೋನೆ ಈ ಡಾಸ್ಕೋನವರ್. ಫೀಲ್ಡ್ ಅಲ್ಲಿ ಡಾಸ್ಕೋ ಅಂತಾನೆ ತುಂಬಾ ಫೇಮಸ್. ದಿನಾಂಕ 6 ಶನಿವಾರ, ಸಮಯ ಸಂಜೆ 7 ಗಂಟೆ. ಈತನ ಬ್ರೋಕರ್ ದಂಧೆ ಬಗ್ಗೆ ನಿನ್ನೆ ಸಂಜೆ 7 ಗಂಟೆಗೆ ಯಾರು ಸಾಹೇಬ್ರು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಇಷ್ಟಕ್ಕೂ ನಮ್ಮ ತಂಡದ ಜೊತೆ ಮಧ್ಯರಾತ್ರಿಯಲ್ಲಿ ಡೀಲ್ ಹೇಗಿತ್ತು ನೋಡಿ. ಪರ್ಫೆಕ್ಟ್ ಚಲೋ ಓದಿದ್ರೆ ಇಲ್ಲಿ ಪರ್ಫೆಕ್ಟ್ ಇದ್ರೆ ನಿಮ್ಗೆ ಹೇಳಿ ಚಲೋ. ಸುಮ್ಮನೆ ಅಲ್ಲಿ ಬಂದು ಇಲ್ಲಿ ಕುರಿ ಕೊಯ್ದು ನಮ್ಗೆ ಉಪಯೋಗಿಲ್ಲ. ಇಲ್ಲ ಅಂದ್ರೆ ಅಲ್ಲಿ ನಮ್ಮ ಬ್ರದರ್ಸ್ ಮಾಡ್ತಾರೆ ಬಿಡ್ರಿ, ಅವರು ಅಲ್ಲಿ ಅದಾವೆ. ಆದ್ರೆ ಇವಾಗ ಇವ್ರು ಇದ್ರಲ್ಲ ರನ್ನಿಂಗ್ ಬಂದು ಚಲೋ ಇಲ್ಲ. ಇಲ್ಲೆಲ್ಲ ಸಪ್ರಿ ಆದ್ರೆ ನಮ್ದಿನ ಮತ್ತೆ ಅವಾಗ ಸ್ಟಾರ್ಟ್ ಆದಾಗ ಮತ್ತೆ ನಿಮ್ಮ ಕರ್ಕೊಂಡು ಟೋಟಲ್ ದಂಧೆ ಬಂದೈತಿ. ಟೋಟಲ್ ಬಂದೈತಿ. ಈ 1000 ಫುಲ್ ರೇಟ್ ಮಾಡ್ರಿ. ಇಂಥ ಟೈಟ್ನಾಗ ಮತ್ತೆ ನೀವು ಬಂದೇ ಮಾಡ್ರಿ. ಅಟ್ಲೀಸ್ಟ್ ಅಲ್ಲಿ ನಮ್ಮ ಧಾರವಾಡದಾಗ ಇದು ಮಾಡ್ತೀವಿ. ಅಲ್ಲಿ ನಮ್ಮ ಕಜಿನ್ ಇಲ್ಲ ಅಂದ್ರೆ ನಾವೇನು ಬೆಳಕಿಗೆ ಏನು ತರ್ಲಿಕ್ಕೆ ಹೋಗಲ್ಲ. ಫುಲ್ ಸೀಕ್ರೆಟಾಗಿ ನಮ್ದು ಏನೈತಿ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ನೋಡು ಮಾತಾಡ್ತೇನೆ. ಈಗಂತೂ ಸದ್ಯಕ್ಕೆ ಇಲ್ಲ. ಚಲೋ ಆತಪ್ಪ ಎಲ್ಲಿಗೆ ಸಿಕ್ಕ ಹೇಳ್ತೀನಿ. ಈಗಿಲ್ಲ ಅಂದಾಗ ನಿಮ್ಗೆ ಹೇಳಿದ್ರೆ ಉಪಯೋಗ ಆಗಂಗಿಲ್ಲ. ಸುಲಭ ಹೇಳಿ ಹೌದು. ಏನು ಅದಕ್ಕೆ ಮಾತಾಡೋಕ್ಕಂತ ಇರಲ್ಲ. ಯಾಕಂದ್ರೆ ಏನಿಲ್ಲ ಇಲ್ಲ ಅಂದ್ರೆ ಏನು ಮಾತಾಡೋದು. ಇಲ್ಲಿ ಇದ್ದವ್ರನ್ನೆಲ್ಲ ಊರು ಬಿಡಿಸೀವಿ ನಾವು. ಬೆನ್ನ ಹತ್ತೈತಿ 2 ದಿವಸ ಆಯ್ತು ಅಂತಾರೆ. ಈಗ ನಿಮ್ಮನ್ನ ಇಲ್ಲಿ ಯಾವುದೇ ಕೊಡ್ತೇವೆ ಬಿಡ್ತೇವೆ ಅನ್ನೋಕೆ ಅಲ್ಲಿ ಬೇಕಾ ಇಲ್ಲಿ ಎದು ಬೇಡ. ಹುಬ್ಬಳ್ಳಿಯಾಗಿ ಆ್ಯಕ್ಚುಲ್ ಟೋಟಲ್ ಬಂದೈತಿ ಪೂರಣ. ವರದಿ ಪ್ರಸಾರವಾಗ್ತಾ ಇದ್ದ 20 ನಿಮಿಷದಲ್ಲಿ ಹುಬ್ಬಳ್ಳಿ ಧಾರವಾಡದ ತುಂಬೆಲ್ಲ ಹರಡಿಬಿಡ್ತು. ಹಲವೆಡೆ ಸುವರ್ಣ ನ್ಯೂಸ್ ಚಾನೆಲ್ ಪ್ರಸಾರ ಸ್ಥಗಿತಗೊಳಿಸಲಾಯಿತು. ಕೂಡಲೇ ಪ್ರಸಾರವೂ ಆಯಿತು. ಆದರೆ ಚಾನೆಲ್ ಸ್ಥಗಿತಗೊಳಿಸಿದ್ದ ಸಾಹೇಬರು ಯಾರು ಅಂತ ಇದುವರೆಗೂ ಗೊತ್ತಾಗಲೇ ಇಲ್ಲ. ವಿಷಯ ಅದಲ್ಲ ಬಿಡಿ. ಸುವರ್ಣ ನ್ಯೂಸ್ ಲಾಟರಿ ಕಳ್ಳರನ್ನ ಬೇಟೆ ಆಡಿದಾಗ ಪ್ರಕರಣವನ್ನ CBI ತನಿಖೆಗೆ ವಹಿಸೋದಕ್ಕೂ ಮೊದಲೇ ಕಮಿಷನರ್ ರವೀಂದ್ರ ಪ್ರಸಾದ್ ದಿಟ್ಟ ಹೆಜ್ಜೆ ಇಟ್ಟಿದ್ದರು. ಯಾವುದೇ ಠಾಣೆಯ ವ್ಯಾಪ್ತಿಯಲ್ಲಿ ಅಕ್ರಮ ದಂಧೆ, ಮಟ್ಕಾ, ಲಾಟರಿ ನಡೆದ ವಿಷಯ ಗೊತ್ತಾದರೆ ಸಾಕು, ಆಯಾ ಠಾಣೆಯ ಇನ್ಸ್ಪೆಕ್ಟರ್ಗಳೇ ಹೊಣೆಯಾಗಬೇಕಾದೀತು ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಅವರಿಂದ ಮುಚ್ಚಳಿಕೆಯನ್ನು ಬರೆಸಿಕೊಂಡಿದ್ರು. ಅಲ್ಲ, ಅದು ಜಸ್ಟ್ ನಮ್ಮ ಆಫೀಸರ್ಸನ್ನು ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಇನ್ಸ್ಪೆಕ್ಟರ್ಸ್, ACPs, DCPsನ ಕರೆದು ಐ ಹ್ಯಾವ್ ಟೇಕನ್ ಅಂಡರ್ಟೇಕಿಂಗ್ ಫ್ರಮ್ ದಮ್ ರೈಟಿಂಗಲ್ಲಿ. ಏನಾದರೂ ಗೊತ್ತಿಲ್ಲದೆ ಏನಾದರೂ ಕೆಲವರು ಆಫೀಸರ್ ನನಗೆ ಗೊತ್ತಿಲ್ಲ ಸರ್, ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ ಹಾಗೆ ಈಗ ಅಂತ ಏನಾದರೂ ಹೇಳಿದರೆ ಅದಕ್ಕೂ ಅವಕಾಶ ಇಲ್ಲ. ನಾವು ಏನಾದರೂ ರೈಡ್ ಮಾಡಿದರೆ, ಸೀನಿಯರ್ ಆಫೀಸರ್ಸ್ ಅಥವಾ ನಾನು ಅಥವಾ ಏನಾದರೂ ರೈಡ್ ಮಾಡಿದರೆ, ಯು ಆರ್ ಅಕೌಂಟಬಲ್ ಫಾರ್ ಅಬೆಟ್ಮೆಂಟ್ ಆಫ್ ದಟ್ ಅಫೆನ್ಸ್ ಅಂತ, ಅಪರಾಧದ ಸ್ಥಾನದಲ್ಲಿ ನಿಮ್ಮನ್ನು ಭಾಗಿ ಮಾಡ್ತೀನಿ ಅಂತ ಅದಕ್ಕೋಸ್ಕರ ಅವ್ರ ಹತ್ರ ಎಲ್ಲ ಅಂಡರ್ಟೇಕಿಂಗ್ ತಗೊಂಡಿದ್ವಿ. ಆದರೆ ಈತನ ಈ ಅವತಾರ ನೋಡಿದ್ರೆ ರವೀಂದ್ರ ಪ್ರಸಾದ್ ಮುಚ್ಚಳಿಕೆ ಬರೆಸಿಕೊಂಡು ಸುಮ್ಮನಾಗಿ ಬಿಟ್ರಾ ಅನ್ನುವ ಅನುಮಾನ ಮೂಡದೇ ಇರೋದಿಲ್ಲ. ಯಾವುದೇ ಠಾಣೆಯಲ್ಲಿ ಅಕ್ರಮ ನಡೆದರೆ ಠಾಣೆಯ ಅಧಿಕಾರಿ ಹೊಣೆ ಅನ್ನೋದಾದ್ರೆ ಕಮಿಷನರ್ ಕಚೇರಿಯಲ್ಲಿದ್ದುಕೊಂಡೇ ಮಾಡುವ ಈ ಅನಾಹುತಕ್ಕೆ ಯಾರು ಹೊಣೆ ಎನ್ನುವ ಪ್ರಶ್ನೆಯನ್ನ ಕಮಿಷನರ್ ಸಾಹೇಬ್ರಿಗೆ ಕೇಳಲೇಬೇಕಾಗುತ್ತೆ.
ಇನ್ನು ಕೇಂದ್ರ ಸಚಿವ ಸದಾನಂದ ಗೌಡ, ಮಾಜಿ ಡಿಸಿಎಂ ಆರ್ ಅಶೋಕ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಬಯಲಿಗೆಳೆದ ಸುವರ್ಣ ನ್ಯೂಸ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದಿದೆ ಅಂತ ನಾವು ಆಗಾಗ ಹೇಳ್ತಾನೆ ಇರ್ತೀವಿ. ಆದರೆ ಎಲ್ಲ ಒಂದು ಕಡೆ ಅವರ ಗಮನಕ್ಕೆ ಬಂದ ಮೇಲೆ ಕೂಡ ಅವರು ಗಂಭೀರವಾಗಿ ಇದನ್ನು ಚಿಂತನೆ ಮಾಡೋದಿಲ್ಲ ಅಂತ ಹೇಳಿದರೆ ಈ ಪರಿಸ್ಥಿತಿಗಳಾಗುತ್ತೆ. ಇದೆಲ್ಲವನ್ನ ನೋಡಿದಾಗ ಪೊಲೀಸ್ ಇಲಾಖೆ ಪೂರ್ತಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದರೂ ಸಹ ಕರ್ನಾಟಕದಲ್ಲಿ ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಕ ಮಾಡೋದ್ರಲ್ಲಿ ವಿಫಲ ಆಗಿರೋದ್ರಿಂದ ಈ ಸರ್ಕಾರ ಇಷ್ಟೆಲ್ಲ ವೈಫಲ್ಯ ಆಗ್ತಾ ಇದೆ. ಇದನ್ನು ಖಂಡಿಸ್ತೀನಿ. ಪೊಲೀಸು ಈ ಥರ ಎಲ್ಲ ಆಗ್ತಾ ಇರೋದು ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ನಿದರ್ಶನ. ಇನ್ನು ಇಂಧನ ಸಚಿವ ಡಿಕೆ ಶಿವಕುಮಾರ್ ಕೂಡ ಸುವರ್ಣ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಿದರು. ಒಂದು ಮಾಧ್ಯಮ ಯಾವ ರೀತಿ ಕೆಲಸ ಮಾಡಬೇಕೋ ಹಾಗೆ ಸುವರ್ಣ ನ್ಯೂಸ್ ಕಾರ್ಯನಿರ್ವಹಿಸುತ್ತಿದೆ ಎಂದರು. ನೀವು ಒಂದು ಸರ್ಕಾರಕ್ಕೆ ಎಚ್ಚರಿಕೆ, ಸಮಾಜಕ್ಕೆ ಎಚ್ಚರಿಕೆ ಕೆಲಸ ಮಾಡ್ತಾ ಇದ್ದೀರಿ. ಖಂಡಿತ ನೀವೇನು ನಮಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತೀರಿ, ತಿಳಿಸ್ತೀರಿ, ಗಮನಕ್ಕೆ ತರ್ತೀವಿ. ಕಾನೂನು ವಿರುದ್ಧವಾಗಿರ್ತದೆ, ಅದನ್ನೆಲ್ಲ ನಾವು ಕ್ರಮ ಅಂತೂ ಈ ಸರ್ಕಾರ ತೆಗೆದುಕೊಳ್ಳುತ್ತೆ. ಈ ಬೆಟ್ಟಿಂಗ್ ಅನ್ನೋದು ಸಾಮಾಜಿಕ ಪಿಡುಗಾಗಿದೆ. ಇದರ ಮೋಜಿಗೆ ಬಿದ್ದು ಅದೆಷ್ಟೋ ಕುಟುಂಬಗಳು ಬರ್ಬಾದಾಗೋಗಿದ್ದಾವೆ. ಇದು ಸಮಾಜದ ರಕ್ಷಣೆಗೆ ನಿಂತಿರುವ ಪೊಲೀಸರಿಗೂ ಗೊತ್ತು. ಆದರೆ ಲಂಚದ ಆಸೆಗೆ ಬಿದ್ದು ದಂಧೆಗೆ ನೀರು ಹಾಕಿ ಪೋಷಣೆ ಮಾಡ್ತಾ ಇದ್ದಾರೆ. ಕಮಿಷನರ್ ರವೀಂದ್ರ ಪ್ರಸಾದ್ ಅವರು ಬರೀ ಮುಚ್ಚಳಿಕೆ ಬರೆಸ್ಕೊಂಡ್ರೆ ಸಾಕಾಗೋಲ್ಲ. ಬೆಟ್ಟಿಂಗ್ ಮಟ್ಟ ಹಾಕೋವರೆಗೂ ಸುವರ್ಣ ನ್ಯೂಸ್ನ ಈ ಕ್ರಿಕೆಟ್ ಬೆಟ್ಟಿಂಗ್ ಬೇಟೆ ಇಷ್ಟಕ್ಕೆ ನಿಲ್ಲೋದೂ ಇಲ್ಲ. ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೀತಾ ಇದ್ದದ್ದು ನಿಜ. ಅದಕ್ಕೆ ಸಾಕ್ಷಿ ಈ ರಹಸ್ಯ ಕಾರ್ಯಾಚರಣೆ. ಅದಕ್ಕಾಗಿಯೇ ನಾವು ಬೆಟ್ಟಿಂಗ್ ಕುಳಗಳ ವೇಷ ಹಾಕಬೇಕಾಯ್ತು. ಇಲ್ಲಿ ನಮ್ಮ ಉದ್ದೇಶ ಪೊಲೀಸರ ಟಾರ್ಗೆಟ್ ಅಲ್ಲ, ಬದಲಾಗಿ ಕ್ರಿಕೆಟ್ ಬೆಟ್ಟಿಂಗ್ ಅನ್ನುವ ಪೆಡಂಭೂತವನ್ನ ತೊಲಗಿಸೋದು. ಅದಕ್ಕೆ ನಾವಷ್ಟೇ ಅಲ್ಲ, ನೀವು ಕೈ ಜೋಡಿಸಬೇಕು. ಇದೇ ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.